ಕುಂಭರಾಶಿಯ ಜೂನ್ ತಿಂಗಳ ಮಾಸಿಕ ಭವಿಷ್ಯ. ಕುಂಭರಾಶಿಯವರಿಗೆ ಧನಬಲ, ಜನಬಲ, ಆರ್ಥಿಕ ಬಲ ಉತ್ತಮವಾಗಿರುತ್ತೆ. ಶನಿಯ ಒಂದು ಆರಾಧನೆ ತುಂಬಾ ಉತ್ತಮ ನಿಮಗೆ. ಯಾಕೆಂದರೆ ಶನಿ ಅಧಿಪತಿ ಆಗಿರೋದ್ರಿಂದ ತಮಗೆ ಅತಿ ಉತ್ತಮವಾದಂಥ ಪ್ರಾಬಲ್ಯತೆಯನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಲಾಭವನ್ನು ತಂದುಕೊಡ್ತಾನೆ. ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಪರಿಶ್ರಮಕ್ಕೆ ತಕ್ಕ ಅಂದರೆ ಫಲಕ್ಕೆ ತಕ್ಕಂಥ ಪರಿಶ್ರಮ ಸಿಗುತ್ತೆ. ಮತ್ತು ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರು, ರೈತಾಪಿ ಜನರಿಗೆ ಲಾಭ, ಅಲ್ಪ ಮಟ್ಟಿನ ಲಾಭ. ಮತ್ತು ಸುಳ್ಳು, ದಗ, ವಂಚನೆ ಯಾರು ಮಾಡ್ತಾ ಇರ್ತೀರಿ ಅವ್ರಿಗೆ ಕರ್ಮದಂಡ ನಾಯಕರಿಂದ ತಕ್ಕ ಫಲ. ಇನ್ನೊಬ್ಬರನ್ನ ಕಂಡ್ರೆ ಹೊಟ್ಟೆ ಉರಿ ಪಡುವಂಥದ್ದು ಮತ್ತು ಅವ್ರಿಗೆ ಜಲಸನ ಪಡುವಂಥದ್ದು, ಈ ಥರ ಕೆಲಸ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗ್ತಾರೆ. ಚಂಚಲ ಮಾಡ್ತಾನೆ ರಾಹು. ನಿಮಗೆ ವಕ್ರಿಯಾಗಿರುವಂತಹ ಕೇತುವಿನ ಜೊತೆ ರಾಹುವಿನ ಒಂದು ಸಂಯೋಜನೆ ಆದಾಗ, ವೀನಸ್ಸಿನ ಜೊತೆ ಸಂಯೋಜನೆ ಆದಾಗ ಮನಸ್ಸು ಚಂಚಲ ಮಾಡ್ತಾನೆ. ಆ ಒಂದು ಚಂಚಲತೆಗೆ ಯಾವುದೇ ಕಾರಣಕ್ಕೂ ಭಾಗಿಯಾಗಕ್ಕೆ ಹೋಗಬೇಡಿ. ಕಾನ್ಸಂಟ್ರೇಷನ್ ಆಗಿ ತಮ್ಮ ಒಂದು ವ್ಯಾಯಾಮ, ಯೋಗಾಸನ, ಸೂರ್ಯ ನಮಸ್ಕಾರ ಇದು ತುಂಬಾ ಉತ್ತಮ. ಮತ್ತು ಆಮದು ಮತ್ತು ರಫ್ತು ಯಾರು ಮಾಡ್ತಾ ಇರ್ತೀರಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ಸನ್ನು ಯಾರು ಮಾಡ್ತಾ ಇರ್ತೀರಿ ಅವ್ರಿಗೆ ಹೆಚ್ಚಿನ ಒಂದು ಲಾಭ. ಮನೆಯಲ್ಲಿ ಅಹಿತಕರ ಘಟನೆಗಳು ನಡಿಬೇಕಾದರೂ ಸಹಿತ ತಮ್ಮ ಕುಲದೇವತೆಯ ಒಂದು ಆರಾಧನೆಯನ್ನು ಮಾಡಿಕೊಂಡ್ರೆ ಎಲ್ಲ ಸಹಿತ ದೂರವಾಗುತ್ತೆ. ಆರ್ಥಿಕತೆಯ ಲಾಭ, ಬೆಳವಣಿಗೆಯ ಲಾಭ ಮತ್ತು ಉತ್ತಮವಾದಂತಹ ಬೆಳವಣಿಗೆಗೋಸ್ಕರ ತಾವು ತಮ್ಮ ಸ್ವಂತ ದುಡಿಮೆಯನ್ನು ತಾವು ಹಾಳು ಮಾಡಿಕೊಳ್ಳದಲ್ಲೇ ತಮ್ಮ ಒಂದು ಗುರು ಹಿರಿಯರ ಸಲಹೆಗಳ ಮೇರೆಗೆ ತಮ್ಮ ಇನ್ವೆಸ್ಟ್ಮೆಂಟನ್ನು ಮಾಡೋದು ತುಂಬಾ ಉತ್ತಮ. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುವಂಥದ್ದು, ಹಳೆಯ ಗಾಯಗಳೆಲ್ಲ ವಾಸಿ ಆಗುವಂಥದ್ದು ಮತ್ತು ಅತಿ ಉನ್ನತ ಒಂದು ವಿಚಾರಗಳಿಗೆ ತಾವು ಪ್ರಯೋಜನಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಲ್ಲಿ ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ 4 ಅನ್ನುವಂಥ ಸಂಖ್ಯೆಯನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ಶ್ರೀಮನ್ನಾರಾಯಣನನ್ನು ಆರಾಧನೆ ಮಾಡಿಕೊಳ್ಳೋದ್ರಿಂದ ತುಂಬಾ ಉತ್ತಮ. ಹಸಿರು ಬಣ್ಣದ ಜೊತೆಗೆ ಕಂದು ಬಣ್ಣವನ್ನು ತಾವು ಧಾರಣೆ ಮಾಡೋದು ತುಂಬಾ ಉತ್ತಮ ಅಂತ ಸಹಿತ ನಾವು ತಿಳಿಸ್ಕೊಡೋದಾಗುತ್ತೆ. ಇದಾಗಿತ್ತು ಕುಂಭರಾಶಿಯ ಜೂನ್ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಅಪ್ಲಿಕೇಶನ್ಗಳಿಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.